ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಾಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ ಬೆಲ್ ಐಕಾನನ್ನು ಒತ್ತುವುದಕ್ಕೆ ಮರಿಬೇಡಿ. ನನ್ನ ಪ್ರತಿ ವಿಶ್ಲೇಷಣೆ ತಮಗೆ ಬಂದು ತಲುಪುತ್ತೆ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ, ಪ್ರೀತಿ, ಬೆಂಬಲ ಎಲ್ಲ ಇರಲಿ. ಸೊ ಕಾಂಗ್ರೆಸ್ ಸರ್ಕಾರದ ಉಚಿತ ಅಕ್ಕಿ ವಿತರಣೆಯ ಯೋಜನೆ, ಸೊ ಇದು ಈಗ ಒಂದು ಬಿಕ್ಕಟ್ಟನ್ನು ಸೃಷ್ಟಿಸಿದೆ. ರಾಜ್ಯ ಸರ್ಕಾರಕ್ಕೆ ಭಾರತ ಆಹಾರ ನಿಗಮ ಅಕ್ಕಿಯನ್ನು ಕೊಡುವುದಕ್ಕೆ ನಿರಾಕರಿಸಿದೆ. ಖಾಸಗಿಯಾಗಿ ಅಕ್ಕಿಯನ್ನು ಖರೀದಿಸಬೇಕಾದ ಅನಿವಾರ್ಯ ಸ್ಥಿತಿಗೆ ರಾಜ್ಯ ಸರ್ಕಾರ ತಲುಪಿದೆ. ಇದು ರಾಜಕೀಯ ಚರ್ಚೆಗೆ, ಟೀಕೆಗೆ, ಜಗಳಕ್ಕೆ, ಎಲ್ಲವುದಕ್ಕೂ ಇದು ಕಾರಣ ಆಗಿದೆ. ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಅಸಹಾಯಕವಾಗಿ ಅಂಥ ಒಂದು ಅಸಹಾಯಕತೆಯಿಂದ ಬಳಲ್ತಾ ಇದೆ. ಅಕ್ಕಿ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಕಾರಣ ಯಾರು? BJP ವಾದ ಮಾಡ್ತಾ ಇದೆ, ಮೊದಲು ನಮ್ಮನ್ನು ಕೇಳಬೇಕಾಗಿತ್ತು, ಕೇಂದ್ರ ಸರ್ಕಾರ ಮಾತನಾಡಬೇಕಾಗಿತ್ತು, ಕೇಂದ್ರ ಸರ್ಕಾರ ಹತ್ರ ಪರ್ಮಿಷನ್ ತಗೋಬೇಕಾಗಿತ್ತು ಅನ್ನುವ ರೀತಿ ಮಾತನಾಡ್ತಾ ಇದೆ. ಇದಕ್ಕೆ ಮೂಲಭೂತವಾಗಿ ಒಕ್ಕೂಟ ವ್ಯವಸ್ಥೆಯ ಪ್ರಿನ್ಸಿಪಲ್ಸ್ ಏನಿದೆ ಅದಕ್ಕೆ ವಿರುದ್ಧವಾಗಿ ನಡೆದುಕೊತಾ ಇದೆಯಾ ಕೇಂದ್ರ ಸರ್ಕಾರ? ಈ ಪ್ರಶ್ನೆಯನ್ನು ಕೇಳುವುದಕ್ಕೆ ಕಾರಣ ಇದೆ. ನಾನು ಕೆಲವು ಅಂಕಿಅಂಶಗಳನ್ನು ಇಟ್ಟುಕೊಂಡು ನಾನು ಮಾತನಾಡ್ತೇನೆ. ಅದಕ್ಕೂ ಮೊದಲು ನನಗೆ ಚುನಾವಣಾ ಸಂದರ್ಭದಲ್ಲೇ ಅಮಿತ್ ಶಾ ಅವರು ಆಡಿರುವ ಮಾತು, ನೀವು ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರದಿದ್ದರೆ ಮೋದಿ ಯೋಜನೆಗಳ ಲಾಭ ನಿಮಗೆ ದಕ್ಕಲ್ಲ, ನಿಂತೋಗುತ್ತೆ ಅನ್ನುವ ಎಚ್ಚರಿಕೆಯನ್ನು ನೀಡಿದರು. ಈ ಮಾತು ನಿಜ ಆಗ್ತಿದೆಯಾ? ಈ ಎಚ್ಚರಿಕೆ ನೀಡಿದ ಸಂದರ್ಭದಲ್ಲಿ ಭಾರತೀಯ ಚುನಾವಣಾ ಆಯೋಗ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಆದರೆ ಚುನಾವಣಾ ಆಯೋಗ ಅದರ ಸ್ವತಂತ್ರ ಅಸ್ತಿತ್ವವನ್ನು ಮರೆತು ಅದು ಕೇಂದ್ರ ಸರ್ಕಾರದ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ಆ ಕಾರಣಕ್ಕೆ ಅವರಿಂದ ಬೇರೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಅಕ್ಕಿಯನ್ನು ಕೊಡುವುದಕ್ಕೆ ಯಾಕೆ ಕೇಂದ್ರ ಸರ್ಕಾರ ಅಡ್ಡಗಾಲ ಹಾಕ್ತಾ ಇದೆ? ಭಾರತೀಯ ಆಹಾರ ನಿಗಮಕ್ಕೆ ಸೂಚನೆ ನೀಡಲಾಗಿದೆಯೇ ಈ ಬಗ್ಗೆ? ಹಾಗಿದ್ರೆ ಕೇಂದ್ರ ಸರ್ಕಾರ ಹತ್ರ ಭಾರತೀಯ ಆಹಾರ ನಿಗಮದಲ್ಲಿ ಅಕ್ಕಿನೇ ಇಲ್ವಾ? ನಾವು ಈ ವಿಷಯದ ಬಗ್ಗೆ ಚರ್ಚೆ ನಡೆಸಬೇಕಾಗಿದೆ. ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, 2022ರ ಹೊತ್ತಿಗೆ ಕೇಂದ್ರ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿತು. ಅದು ಜೂನ್ 15ನೆಯ ತಾರೀಕು ಸರ್ಕಾರ ಒಂದು ಆದೇಶವನ್ನು ಹೊರಡುತ್ತೆ. ಇದನ್ನು ಸುಧಾಂಶು ಪಾಂಡೆ ಅಂತ ಅವರು ಆಹಾರ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರದ ಅವರೊಂದು ಹೇಳಿಕೆಯನ್ನು ನೀಡ್ತಾರೆ. ಏನು ಹೇಳ್ತಾರೆ ಅವರು? ಹೆಚ್ಚುವರಿ ಅಕ್ಕಿ ಏನಿದೆ, ಅಕ್ಕಿಯನ್ನು ಎಥನಾಲ್ ಉತ್ಪಾದನೆಗೆ ಬಳಸಬೇಕು ಅನ್ನುವ ಆದೇಶ. ಇದರ ಅರ್ಥ ಏನು? 2022 ಹೊತ್ತಿಗೆ ಭಾರತದಲ್ಲಿ ಹೆಚ್ಚುವರಿ ಅಕ್ಕಿ ಇತ್ತು ಅನ್ನುವುದು. ಈ ಅಕ್ಕಿಯನ್ನು ಎಥನಾಲ್ ಉತ್ಪಾದನೆಗೆ ಬಳಸಬೇಕು ಅಂತ. ಎಥನಾಲ್ ಗೊತ್ತಲ್ಲ ನಿಮಗೆ? ಅದಕ್ಕೆ ಎಥನಾಲ್, ಆಲ್ಕೋಹಾಲಿಕ್ ಎಥನಾಲ್ ಅಂತಾರೆ. ಎಥನಾಲ್ ಇದನ್ನು ಸರಾಯಿ ಮಾಡೋದಕ್ಕೆ, ಮದ್ಯ ಮಾಡುವುದಕ್ಕೆ, ಬಯೋ ಎಥನಾಲ್ ಅಂತಲೂ ಕೂಡ ಕರೀತಾರೆ. ಅದನ್ನು ಬಳಸಲಾಗುತ್ತೆ. ಈ ಆಹಾರ ಧಾನ್ಯಗಳನ್ನು ಬಳಸಿ ಎಥನಾಲ್ ಉತ್ಪಾದನೆ ಮಾಡುವ ಒಂದು ನೀತಿಯನ್ನು 2022ರ ಹೊತ್ತಿಗೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ. ಅದರ ಅರ್ಥ ಭಾರತದಲ್ಲಿ ಹೆಚ್ಚುವರಿಯಾಗಿ ಆಹಾರ ಧಾನ್ಯಗಳಿವೆ ಅಂತ. ಸೊ ಅದರಲ್ಲಿ ನೀವು ಅಕ್ಕಿಯನ್ನು ಜೋಳ ಬಳಸಿ ತಯಾರಿಸುವಂಥದ್ದು. ಸೊ ನಾನು ಹೇಳಿದ ಜೂನ್ 15, 2022ರಂದು ಸುಧಾಂಶು ಪಾಂಡೆ ಕೇಂದ್ರ ಆಹಾರ ಕಾರ್ಯದರ್ಶಿ ಒಂದು ತೀರ್ಮಾನವನ್ನು ಪ್ರಕಟಿಸ್ತಾರೆ. ಇದರ ಪ್ರಕಾರ 78,000, ಸರಿಯಾಗಿ ಕೇಳಿಸ್ಕೊಳ್ಳಿ, 78,000 ಮೆಟ್ರಿಕ್ ಟನ್ ಅಕ್ಕಿಯನ್ನು ಎಥನಾಲ್ ಬಳಕೆಗೆ ಅಲಾಟ್ ಮಾಡಲಾಗುತ್ತೆ. ಎಷ್ಟು? 78,000. ಅದೇ ಆದೇಶದಲ್ಲಿ ಹೇಳಲಾಗುತ್ತೆ ಇದು ತಾತ್ಕಾಲಿಕವಾದದ್ದು, ಇನ್ನೂ ಹೆಚ್ಚು ಮಾಡಬಹುದು ಅಂತ. ಸೊ ನಮಗೆಲ್ಲ ಗೊತ್ತಿದೆ, ಈಗ ಬಹುತೇಕ ಮದ್ಯವನ್ನು
ನಾವು ಮೊಲಾಸಿಸನ್ನು ಬಳಸಿ ಮದ್ಯವನ್ನು ತಯಾರು ಮಾಡಲಾಗುತ್ತೆ. ಸೊ ಕೇಂದ್ರ ಸರ್ಕಾರ ಈ ಒಂದು ನೀತಿಯನ್ನು ತೆಗೆದುಕೊಳ್ಳುವಾಗ, ನೀತಿಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಾಗ ಕೆಲವೊಂದು ತೀರ್ಮಾನವನ್ನು ಅದು ತೆಗೆದುಕೊಳ್ಳುತ್ತೆ. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಕೇಂದ್ರ ಸರ್ಕಾರದ್ದು, ಅದು 2021ರಲ್ಲಿ 22 ಸಾಲಿಗೆ ಈ ಎಥನಾಲ್ ಉತ್ಪಾದನಾ ನೀತಿ ಏನಿದೆ ಆ ನೀತಿಯ ಬಗ್ಗೆ ಕೆಲವು ವಿವರಗಳನ್ನು ನೀಡ್ತಾ ಹೋಗುತ್ತೆ. ಅದರಂತೆ 422 ಪ್ರಸ್ತಾವನೆಗಳು ಏನಿವೆ ದೇಶದಲ್ಲಿ, 422 ಪ್ರಸ್ತಾವನೆಗಳು ಅದು ಆಹಾರ ಧಾನ್ಯವನ್ನು, ಅಕ್ಕಿಯನ್ನು ಬಳಸಿ ಎಥನಾಲ್ ಉತ್ಪಾದಿಸುವುದಕ್ಕೆ ಸಂಬಂಧಪಟ್ಟಿದ್ದು. ಸೊ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡುತ್ತೆ. ಹಾಗೂ 16,684 ಕೋಟಿ ಲೀಟರ್ 1684 ಕೋಟಿ ಲೀಟರ್ ಎಥನಾಲ್ ಉತ್ಪಾದನೆಯ ಗುರಿಯನ್ನು ಕೂಡ ಅವತ್ತು ಪ್ರಕಟಿಸಲಾಗುತ್ತೆ. ಸೊ ಅದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಹೇಳಿಕೆಯನ್ನು ಕೊಡುತ್ತೆ. ಕೃಷಿ ಆರ್ಥಿಕತೆಯನ್ನು ಬಲಪಡಿಸುವುದಕ್ಕೆ ಈ ಒಂದು ಹೆಚ್ಚುವರಿ ಅಕ್ಕಿಯನ್ನು, ಪ್ಲೀಸ್ ನೋಟ್, ಏನು, ಹೆಚ್ಚುವರಿ ಅಕ್ಕಿಯನ್ನು ಎಥನಾಲ್ಗೆ ಬಳಸುವ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಇದೆ. ಅದನ್ನು ಬಳಸಬೇಕು, ಇದರಿಂದ ಗ್ರಾಮೀಣ ಆರ್ಥಿಕತೆ ಬಲಗೊಳ್ಳುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ಅಂದರೆ ದೇಶದಲ್ಲಿ ಹೆಚ್ಚುವರಿ ಅಕ್ಕಿ ಇದೆ ಅನ್ನುವುದನ್ನು 2021ರಿಂದಲೇ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾ ಬಂದಿದೆ. ಇದೆ, ಹೆಚ್ಚುವರಿ ಅಕ್ಕಿ ಇದೆ, ಅದನ್ನು ಎಥನಾಲ್ಗೆ ಬಳಸಬೇಕು, ಅದರಿಂದ ಗ್ರಾಮೀಣ ಆರ್ಥಿಕತೆ ಸುಧಾರಿಸುತ್ತೆ ಅಂತ. ಅದೇ ಸಂದರ್ಭದಲ್ಲಿ ಒಂದು ಗುರಿಯನ್ನು ಹೊಂದಲಾಗುತ್ತೆ. 2025ರ ಹೊತ್ತಿಗೆ ಸೊ ಇಂಧನ ಎಥನಾಲ್ ಉತ್ಪಾದನೆಯ ಗುರಿ 20% ದಾಟಬೇಕು ಅಂತ. ಎಷ್ಟು? 20%, 20% ದಾಟಬೇಕು ಅಂತ. ಸೊ ಯೂಶ್ವಲಿ ಈ ಎಥನಾಲ್ ಉತ್ಪಾದನೆ ಏನಿದೆ ಇದರ 3 ಪ್ರಮುಖ ರಾಜ್ಯಗಳು ಯಾವುದು ಅನ್ನೋದು ಮೊದಲು ನಾವು ತಿಳ್ಕೋಬೇಕು. ಒಂದು ಮಹಾರಾಷ್ಟ್ರ, ಕರ್ನಾಟಕ, ಉತ್ತರ ಪ್ರದೇಶ. ಈ 3 ರಾಜ್ಯಗಳು ಎಥನಾಲನ್ನು ಉತ್ಪಾದಿಸುವಂಥ ರಾಜ್ಯಗಳಾಗಿವೆ. ಸೊ ಏನು ಈ ಜೈವಿಕ ಎಥನಾಲ್ ಬಳಕೆಗೆ ಉತ್ತೇಜನ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ತಗೊಳ್ಳುತ್ತಾ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ಈ ಉತ್ತೇಜನ ಕೊಡುವ ಉದ್ದೇಶದಿಂದ ಈ ಅಕ್ಕಿಯನ್ನು ಎಥನಾಲ್ ಬಳಕೆಗೆ, ಉತ್ಪಾದನೆಗೆ ಬಳಸುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಆದರೆ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿ ಮತ್ತು ಈ ನೀತಿಯಲ್ಲೂ ರಾಜಕಾರಣ ಮಾಡೋದು ಒಂದಕ್ಕಿಂತ ಹೆಚ್ಚು ಬಾರಿ ಸಾಬೀತಾಗಿದೆ. ಮೊದಲನೇದು, ನಾನು ಈ ಛತ್ತೀಸ್ಗಢ ಸರ್ಕಾರದ ಒಂದು ನೀತಿಯ ಬಗ್ಗೆ ತಮಗೆ ಹೇಳಬೇಕು. ಉದಾಹರಣೆ ಯಾಕೆ ಕೊಡ್ತೀನಿ, ಕೇಂದ್ರ ಸರ್ಕಾರ ಹೇಗೆ ಅಡ್ಗಾಲ ಹಾಕ್ಬೋದು, ಏನು ಮಾಡ್ಬೋದು, ರಾಜಕಾರಣ ಮಾಡ್ಬೋದು ಅನ್ನೋದನ್ನು ತಮಗೆ ತಿಳಿಸೋದಕ್ಕಾಗಿ. ಸೊ ಕೇಂದ್ರ ಸರ್ಕಾರದ ನೀತಿ ಯಾವುದು ಮತ್ತು ಅದು ಹೇಗೆ ಬದಲಾಗುತ್ತೆ ಅನ್ನೋದು ಕೂಡ. ಛತ್ತೀಸ್ಗಢ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅದು ತನ್ನಲ್ಲಿ ಇರುವ ಹೆಚ್ಚುವರಿ ಅಕ್ಕಿ ಏನಿದೆ ಆ ಅಕ್ಕಿಯನ್ನು ನಾನು ಎಥನಾಲ್ ಉತ್ಪಾದನೆಗೆ ಬಳಸ್ತೀನಿ ಅಂತ. ಯಾವುದು? ಛತ್ತೀಸ್ಗಢ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ. ಸೊ ಈ ತೀರ್ಮಾನದಂತೆ ಲೇಟೆಸ್ಟ್ ಇದು ಯೋಜನೆ ಛತ್ತೀಸ್ಗಢ ಏನು ಹೇಳುತ್ತೆ ಅಂತಂದರೆ, ಈ ಖಾಸಗಿಯವರಿಗೆ ಈ ಎಥನಾಲ್ ಉತ್ಪಾದನೆ ಮಾಡುವುದಕ್ಕೆ ಅನುಮತಿ ನೀಡುವುದಕ್ಕೆ ಸಂಬಂಧಪಟ್ಟ ಹಾಗೆ 11,620 ಮಿಲಿಯನ್ ಟನ್ ಈ ಯೋಜನೆಗೆ ಅದು ಖಾಸಗಿಯವರ ಜೊತೆ ಸಹಿಯಾಗುತ್ತೆ. ಛತ್ತೀಸ್ಗಢ ತಮ್ಮಲ್ಲಿ ಹೆಚ್ಚುವರಿಯಾದ ಅಕ್ಕಿ ಇದೆ, ಈ ಅಕ್ಕಿಯನ್ನು ಬಳಸಿ ಎಥನಾಲನ್ನು ಉತ್ಪಾದನೆ ಮಾಡಬೇಕು ಅಂತ. ಸೊ 6 ಲಕ್ಷ ಮೆಟ್ರಿಕ್ ಟನ್ ಅನ್ನು ಬಳಸಿ ಪ್ರತಿದಿನ 890 ಕಿಲೋ ಲೀಟರ್ ಎಥನಾಲನ್ನು ಬಳಸ್ತಾ ಇದ್ದೀವಿ ಅಂತ ಅದು ಅನೌನ್ಸ್ ಮಾಡುತ್ತೆ. ಅದರಂತೆ ಖಾಸಗಿಯವರ ಜೊತೆ MOU ಸೈನ್ ಆಗುತ್ತೆ. ಆಗ ಇದ್ದಕ್ಕಿದ್ದ ಹಾಗೆ ಕೇಂದ್ರ ಸರ್ಕಾರದ ಎಂಟ್ರಿ, ಇಲ್ಲಿ ರಾಜಕಾರಣ ನೋಡಿ. ಸೊ ನೀವು ಖಾಸಗಿಯಾಗಿ ಹಾಗೆ ಬಳಸೋ ಹಾಗಿಲ್ಲ. ಎಥನಾಲ್ಗೆ ಬೇಕಾದಷ್ಟು ಅಕ್ಕಿ
ಬೇಕಾದಷ್ಟು ಅಕ್ಕಿ ಭಾರತ ಆಹಾರ ನಿಗಮದಲ್ಲೇ ಇದೆ. ಆದ್ದರಿಂದ ತಾವು ಭಾರತ ಆಹಾರ ನಿಗಮ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅಲ್ಲಿಂದಲೇ ಅಕ್ಕಿ ಖರೀದಿಸಬೇಕು ಅಂತ. ಇನ್ನೊಂದು ತಮಾಷೆ ಅಂದರೆ 2021-22 ಎಥನಾಲ್ ಉತ್ಪಾದನೆಗೆ ಸಪ್ಲೈ ಮಾಡುವ ಅಕ್ಕಿಯ ಬೆಲೆಯನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. 2021-22 ಕೆ ಜಿಗೆ 20 ರೂಪಾಯಿ ಅಂತ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ. ಎಥನಾಲ್ ಬಳಕೆಗೆ ಬಳಸುವ ಅಕ್ಕಿಗೆ ನೀವು 20 ರೂಪಾಯಿ ಅಂತ ಫಿಕ್ಸ್ ಮಾಡ್ತೀರಿ. ನೋಡಿ ತಮಾಷೆ. ಇಲ್ಲಿ ಬಂದರೆ ನೀವು ಛತ್ತೀಸ್ಗಢಕ್ಕೆ ನಮ್ಮ ಹತ್ರ ಹೆಚ್ಚುವರಿ ಅಕ್ಕಿ ಇದೆ, ನಮ್ಮ ರಾಜ್ಯದಲ್ಲಿ ಹೆಚ್ಚುವರಿ ಅಕ್ಕಿ ಇದೆ, ಇದನ್ನು ಬಳಸಿ ನಾವು ಎಥನಾಲನ್ನು ತಯಾರು ಮಾಡ್ತೀವಿ ಅಂದರೆ ಇಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ನೀವು ಭಾರತೀಯ ಆಹಾರ ನಿಗಮದಿಂದನೇ ಖರೀದಿಸಬೇಕು ಅಂಥೇಳಿ ಅವರು ಹೇಳ್ತಾರೆ. ಅದರಂತೆ ಮನೋಜ್ ಸೋನಿ ಅವರು ಆಹಾರ ಇಲಾಖೆಯ ಛತ್ತೀಸ್ಗಢದ ವಿಶೇಷ ಕಾರ್ಯದರ್ಶಿ, ಅವರು ಒಂದು ಹೇಳಿಕೆ ಕೊಡ್ತಾರೆ. ನಮ್ಮ ಬಳಿ ಅಕ್ಕಿ ದಾಸ್ತಾನಿದೆ, ದಯವಿಟ್ಟು ನಮಗೆ ಅವಕಾಶ ಕೊಡಿ, ನಾವು ಎಥನಾಲ್ ಉತ್ಪಾದನೆ ಮಾಡ್ತೀವಿ, ನಮಗೆ ಭಾರತ ಆಹಾರ ನಿಗಮದಿಂದ ಅಕ್ಕಿ ತಗೋಬೇಕಾದ ಅಗತ್ಯ ಇಲ್ಲ, ನಮ್ಮ ಬಳಿನೇ ಇದೆ ಅಂತೇಳಿ. ಆದರೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಲ್ಲ. ಹೀಗಾಗಿ ಇಡೀ ಯೋಜನೆ MOUಗೆ ಸೈನ್ ಹಾಕಿದ್ರೂ ಕೂಡ ಇಡೀ ಯೋಜನೆ ನೆನಗುದಿಗೆ ಬಿದ್ದಿದೆ. ಛತ್ತೀಸ್ಗಢದಲ್ಲಿ ಪರಿಸ್ಥಿತಿ ಗಂಭೀರ ಆಗಿದೆ, ಯಾವುದೋ ಅನುಷ್ಠಾನ ಆಗ್ತಾರೆ. ಸುಮಾರು 1 ವರ್ಷ ಆಗಿದೆ. ಕರ್ನಾಟಕದಲ್ಲಿ ನಾವು 34 ರೂಪಾಯಿ ಕೊಡ್ತೀವಿ, ನಮಗೆ ಅಕ್ಕಿ ಕೊಡಿ ಅಂತ ಅಂದರೆ ಭಾರತ ಆಹಾರ ನಿಗಮ ಅಕ್ಕಿ ಕೊಡಲ್ಲ. ಇನ್ನೊಂದು ಕಡೆ ನಮ್ಮ ಜೊತೆ ಜಾಸ್ತಿ ಅಕ್ಕಿದೆ, ಎಥನಾಲ್ ನೀವು ಉತ್ಪಾದನೆ ಮಾಡಿ ಅಂತ ಛತ್ತೀಸ್ಗಢ ಅಂತ ರಾಜ್ಯದವ್ರಿಗೆ ಹೇಳ್ತೀರಿ, 20 ರೂಪಾಯಿ ಕೊಡ್ತೀವಿ ತಗೊಳ್ಳಿರಿ ಅಂತ ಹೇಳ್ತೀವಿ. ಯೋಚನೆ ಮಾಡಿ. ಇದನ್ನು ಪ್ರತಾಪ ಸಿಂಹ ಅವರು, ಮರಿಸಿಂಹಗಳು, ಇನ್ನೊಬ್ಬರು ಯೋಚನೆ ಮಾಡಿ, ಇದಕ್ಕೆ ಉತ್ತರ ಕೊಡಬೇಕು ನೀವು. ಛತ್ತೀಸ್ಗಢ ಎಥನಾಲ್ ಬಳಕೆಗೆ ತಮ್ಮ ಅಕ್ಕಿಯನ್ನು ಬಳಸ್ತೀನಿ ಅಂದರೆ ಇಲ್ಲ, ಭಾರತ ಆಹಾರ ನಿಗಮದಿಂದಲೇ ತೆಗೆದುಕೊಳ್ಳಿ ಅಂತ ಪ್ರೆಷರ್ ಹಾಕ್ತೀರಿ, ಅನುಮತಿ ಕೊಡಲ್ಲ. ಇಲ್ಲಿ ನಾವು ಜನರಿಗೆ ಹಂಚ್ತೀವಿ, ಜನರ ಊಟದ ಪ್ರಶ್ನೆ ಇದು, ಹಸಿವಿನ ಪ್ರಶ್ನೆ ಇದು. 34 ರೂಪಾಯಿ ಕೊಡ್ತೀವಿ ಕಣ್ರಿ, ನಮಗೆ ಕೊಡಿ ಅಂದರೆ ಇಲ್ಲ, ಅಕ್ಕಿ ಇಲ್ಲ ಅಂತೀರಿ. ಇದಕ್ಕೆ ರಾಜಕೀಯ ಅಲ್ವೋ ಇದು? ಇದಿನ್ನೇನು ರಾಜಕಾರಣ ಅಲ್ವೋ? ಕೇಂದ್ರ ಸರ್ಕಾರದ ರಾಜಕಾರಣ ಅಲ್ವೋ? ಅಮಿತ್ ಶಾ ಚುನಾವಣೆ ಸಂದರ್ಭದಲ್ಲಿ ಏನು ಹೇಳಿದರು? ನೀವು ಕರ್ನಾಟಕದಲ್ಲಿ BJPಯನ್ನು ತರದಿದ್ದರೆ ಕೇಂದ್ರ ಯೋಜನೆಗಳು ನಿಮಗೆ ದಕ್ಕಲ್ಲ ಅಂತ ಹೇಳಿದಾರಲ್ಲ, ಅದನ್ನು ಪ್ರೂವ್ ಮಾಡ್ತಾ ಇದೆ. ಮತ್ತು ಇದರಲ್ಲಿ ರಾಜಕಾರಣ ಮಾಡ್ತಾ ಇರುವುದು ಕೇಂದ್ರ ಸರ್ಕಾರ. ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬಂದಿಲ್ಲ ಎನ್ನುವ ಕಾರಣಕ್ಕಾಗಿ ಇಲ್ಲಿಯ ಜನರನ್ನು ಬಲಿ ಕೊಡುವ ಯತ್ನ ನಡೀತಾ ಇದೆ. ಅವರ ಹಸಿವನ್ನು ನೀಗಿಸುವುದಕ್ಕೆ ತಡೆಯೊಡ್ಡುವ ಯತ್ನವನ್ನು ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಹಾಗೆಯೇ ಯಾವ ಕಾರಣಕ್ಕೂ ಈ ಯೋಜನೆಗಳು ಯಶಸ್ವಿ ಆದರೆ ತಮ್ಮ ಕುತ್ತಿಗೆಗೆ ಬರುತ್ತೆ ಅಂತ ಈ ಯೋಜನೆಯನ್ನು ಮುಳುಗಿಸುವ ಯತ್ನ ನಡೀತಾ ಇದೆ. ಈ ಬಗ್ಗೆ ಕೇಂದ್ರ ಸರ್ಕಾರದ ಈ ದ್ವಂದ್ವ ನೀತಿಯ ಬಗ್ಗೆ BJP ನಾಯಕರು ಏನು ಹೇಳ್ತಾರೆ ನೋಡೋಣ. ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ. ನಾನು ಮತ್ತೆ ಬರ್ತೀನಿ, ತಮ್ಮ ಜೊತೆ ಮಾತನಾಡ್ತೀನಿ. ನನ್ನ ಈ ಒಂದು ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ನನ್ನ ಜೊತೆಗೆ ನಿಲ್ಲಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸೋಣ. ಯಾಕೆಂದರೆ ಇಂಥ ವಿಚಾರಗಳು ನಿಮಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸಿಗಲ್ಲ. ಯಾಕೆಂದರೆ ಮೇನ್ ಸ್ಟ್ರೀಮ್ ಗೋಧಿ ಮಾಧ್ಯಮ, ಅದು ಮೋದಿ ಮಾಧ್ಯಮ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.